ಎಸ್, ಕೊರಿಯನ್ ಆನ್ಲೈನ್ ಗೇಮ್, ಕೊರಿಯನ್ ಆ್ಯಪ್ಗಳು, ಕೊರಿಯನ್ ಫಿಲಮ್ ಆ್ಯಕ್ಟ್ರೆಸ್ಗಳು, ಕೊರಿಯನ್ ಸ್ಟಾರ್ಸು, ಕೊರಿಯನ್ ಮ್ಯೂಸಿಕ್ಕು ಇತ್ತೀಚೆಗೆ, ಅದರಲ್ಲೂ ಹೆಣ್ಮಕ್ಳಿಗೆ ಹಾಟ್ ಫೇವ್ರೆಟ್. ಅದರಲ್ಲೂ ಕೂಡ ಈ ಕೊರಿಯನ್ ಆ್ಯಪ್ ಏನಿದೆ, ಇದು ಕೊರಿಯನ್ ಲವ್ ಗೇಮ್ ಅಂತೆ. ಈ ಕೊರಿಯನ್ ಲವ್ ಗೇಮಲ್ಲಿ ಸುಮಾರು 50 ಟಾಸ್ಕ್ಗಳಿರ್ತವೆ, ಒಂದಾದ್ಮೇಲೆ ಒಂದು ಟಾಸ್ಕ್ ಮಾಡಬೇಕಾಗುತ್ತೆ. ಸೊ ಆ ಟಾಸ್ಕ್ಗಳನ್ನು ಆಡ್ತಾ ಆಡ್ತಾ ಅಡಿಕ್ಷನ್ ಶುರುವಾಗುತ್ತೆ. ಸೊ ಈ ಅಡಿಕ್ಷನ್ಗೆ ಇವತ್ತು ಮೂವರು ಚೇರ್ ಹಾಕೊಂಡು ಚೇರಿಂದ ಜಿಗಿದು ಪ್ರಾಣ ಕಳ್ಕೊಂಡಿದ್ದಾರೆ ಮತ್ತು ನಮ್ಗೆ ಇದೇ ಸರ್ವಸ್ವ ಅಂತ ಬರೆದಿಟ್ಟಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಈಗ ಮನೋವೈದ್ಯ ಆದಂಥ ಅಪರ್ಣಾ ಮಹೇಶ್ ಅವರು ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ ಮೇಡಮ್, ಆನ್ಲೈನ್ ಗೇಮಿಂಗ್ ಬ್ರೈನ್ ಮೇಲೆ ಎಫೆಕ್ಟ್ ಮಾಡುತ್ತಾ ಮೇಡಮ್? ಆನ್ಲೈನ್ ಗೇಮಿಂಗ್ ಬ್ರೈನ್ ಮೇಲೆ ಎಫೆಕ್ಟ್ ಮಾಡುತ್ತಾ, ಅಥವಾ ಸೆಲ್ಫ್ ಹಾರ್ಮ್ನಂತಹ ಒಂದು ಮಾನಸಿಕ ಸ್ಥಿತಿಯನ್ನ ತಂದುಕೊಡುತ್ತಾ ಅಂತ? ಖಂಡಿತ. ಗೇಮ್ ಒಂದೇ ಅಲ್ಲ, ಇಟ್ ಅಫೆಕ್ಟ್ಸ್. ಲೈಕ್ ನಾವು ಕಾಫಿ ಅಡಿಕ್ಷನ್ ಅಂತ ಒಂದ್ ಅನ್ಕೊಂಡ್ಬಿಡ್ತೀವಿ, ಈಕ್ವಲಿ ಗೇಮಿಂಗ್ ಅಡಿಕ್ಷನ್. ಲೈಕ್ ಬೇರೆ ಯಾವ್ದ್ರ ಕಡೆನೂ ಅವ್ರ ಗಮನನೇ ಇರೋದಿಲ್ಲ. ಇನ್ಫ್ಯಾಕ್ಟ್ ಇನ್ಕ್ಲೂಡಿಂಗ್ ಊಟ ತಿಂಡಿ ಟಾಯ್ಲೆಟ್ ಕೂಡ ಎದ್ದು ಹೋಗಲ್ಲ ಅವರು. 20 ವರ್ಷ 25 ವರ್ಷದ ಮಕ್ಳು ನಾನು ಹೇಳ್ತಾ ಇರೋದು. ಆ ತರದವ್ರು ಕೂಡ ಕೂತ್ ಕಡೆನೆ ಎಲ್ಲ ಮಾಡ್ಕೊಳ್ಳೋ ಸ್ಟೇಜಿಗೆ ಬಂದ್ಬಿಟ್ಟಿರ್ತಾರೆ, ಬಟ್ ಅವ್ರಿಗೆ ಗೊತ್ತಾಗಲ್ಲ, ಆ ಒಂದು ಚಟಕ್ಕೆ ಇಳಿದ್ಬಿಟ್ಟಿರ್ತಾರೆ. ಅಂಡ್ ಆಸ್ ಯು ಸೆಡ್, ಒಂದಾದ್ಮೇಲೆ ಒಂದು ನೆಕ್ಸ್ಟ್ ಕ್ವೆಶ್ಚನ್ ಅಂತ ಅವ್ರು ನೋಡ್ತಾ ಇದ್ದಾಗ ಏನಾಗುತ್ತೆ, ಅವ್ರಿಗೆ ಅದ್ರಲ್ಲೇ ಮುಳುಗ್ಬಿಟ್ಟಿರ್ತಾರೆ. ಸೊ ಬ್ರೈನ್ ವರ್ಕ್ಸ್ ಅಲಾಂಗ್ ವಿತ್ ದ ಗೇಮ್. ಈಗ ನಾವು ಆಲ್ ಅದರ್ ಅಡಿಕ್ಟಿವ್ ಬಿಹೇವಿಯರ್ ಏನ್ ಹೇಳ್ತೀವೋ ಇದು ಹಾಗೆ, ಬಟ್ ಇದರಲ್ಲಿ ಯಾರು ಅಕ್ಕಪಕ್ಕದಲ್ಲಿ ಇಲ್ಲ, ನಮ್ಮನ್ನ ಬಾದರ್ ಮಾಡ್ತಿಲ್ಲ, ಮಾನಿಟರ್ ಮಾಡ್ತಿಲ್ಲ ಅಂದ್ರಂತೂ ಇನ್ನೂ ಈಸಿ ಆಗ್ಬಿಡುತ್ತೆ ಮಕ್ಕಳಿಗೆ. ಸೊ ಪೋಸ್ಟ್ ಕೋವಿಡ್ ದಿಸ್ has become very common. Earlier it used to be very few ಸುಯಿಸೈಡಲ್ ಕೇಸಸ್ ಇರ್ತಾ ಇತ್ತು. ಇದ್ರಲ್ಲಿ ಸೂಯಿಸೈಡ್ ಅನ್ನಕ್ಕಿಂತ ಹೆಚ್ಚಾಗಿ ಅವರ ಗೇಮ್ ನ ಪ್ರಾಂಪ್ಟ್ ಮಾಡಕ್ ಹೋಗಿರ್ತಾರೆ. ಸೊ ವಿತ್ ಆರ್ ವಿತೌಟ್ ದೇರ್ ನಾಲೆಜ್ ದೇ ಹ್ಯಾವ್ ಟೇಕನ್ ದಿಸ್ ಸ್ಟೆಪ್. ಸೂಯಿಸೈಡ್ ಅನ್ನೋ ಥಾಟ್ ಅಲ್ಲಿ ಇರಲ್ಲ ಅವ್ರಿಗೆ. ಜೊತೆಗೆ ಏನಾಗುತ್ತೆ, ಬಟ್ ಇಲ್ಲಿ ನೋಡಿರೋದ್ರಿಂದ ಇಟ್ ಈಸ್ ರಿಯಲಿ ವೆರಿ ಸಾರಿ ಟು ನೋ, ಬಟ್ ಬ್ರೈನ್ ಅಷ್ಟು ಅವ್ರಿಗೆ ಪ್ರಾಂಪ್ಟ್ ಮಾಡ್ತಿರತ್ತೆ. ಕಂಟಿನ್ಯೂಸ್ ದೇ ಗೆಟ್ ಅಡಿಕ್ಟೆಡ್ ಟು ದ ಗೇಮ್ ಇನ್ ಸಚ್ ಅ ವೇ, ಯಾವ್ದು ಟಾಸ್ಕ್ ತಲೆ ಒಳಗಡೆ ಇರಲ್ಲ. ಮಾನಸಿಕವಾಗಿ ಬಹಳ ಹಿಂಸೆ ಆಗ್ತಿರತ್ತೆ ಅವ್ರಿಗೆ. ಅಂಡ್ ಚಾಲೆಂಜ್ ಅದು ಏನೇ ಆಗ್ಲಿ, ನೆಕ್ಸ್ಟ್ ಸ್ಟೇಜ್ ಹೋಗ್ತೀನಿ, ನೆಕ್ಸ್ಟ್ ಸ್ಟೆಪ್ ಅನ್ನೋದ್ರಲ್ಲಿ ದೇ ಡೋಂಟ್ ಬಾದರ್ ಆಸ್ ಟು ವೇರ್ ದೇ ಆರ್ ಸ್ಟ್ಯಾಂಡಿಂಗ್. ಎಷ್ಟೋ ಜನ ಮೊಬೈಲ್ ಇಟ್ಕೊಂಡು ಮಾಡಿ ಅಥವಾ ತುಂಬಾ ಎತ್ತರದ ಬಿಲ್ಡಿಂಗ್ ಇಂದ ಬೀಳೋದು ಇದೆ ಕಾರಣ. ಐ ನೋ, ಬಟ್ ಮ್ಯಾಮ್, ಇದು ಟಾಸ್ಕ್ ಓರಿಯೆಂಟೆಡ್ ಗೇಮ್, ಕೊರಿಯನ್ ಲವ್ ಗೇಮ್, ಒಂದು 50 ಟಾಸ್ಕ್ ಇರ್ತಾವಂತೆ. ಆ ಟಾಸ್ಕ್ ಆದ್ಮೇಲೆ ಟಾಸ್ಕ್ ಆದ್ಮೇಲೆ ಟಾಸ್ಕ್. ಐ ಮೀನ್, ಟಾಸ್ಕ್ ಈಸ್ ವೆರಿ ಇಂಪಾರ್ಟೆಂಟ್ ದೆನ್ ಮೈ ಲೈಫ್. ನಾನು ಬದುಕುವುದಕ್ಕಿಂತ ನಂದು ಆನ್ಲೈನ್ ಗೇಮಿಂಗೇ ನನಗೆ ತುಂಬ ಇಂಪಾರ್ಟೆಂಟ್. ವಿದೌಟ್ ದಿಸ್ ಕೊರಿಯನ್ ಗೇಮ್ ನನ್ನ ಜೀವನನೇ ಇಲ್ಲ ಅಂತ ಡೆತ್ ನೋಟಲ್ಲಿ ಬರೆದಿಟ್ಟಿದ್ದಾರೆ. ಸೊ ಅಷ್ಟರ ಮಟ್ಟಿಗೆ ಇಡೀ ಜೀವನವನ್ನೇ ನಿರ್ಧರಿಸುವಂತಾಗುತ್ತೆ ಆನ್ಲೈನ್ ಗೇಮಿಂಗ್ ಚಟ. ಅಂದರೆ ನಾವು ಇವಾಗ ದುಡ್ಡಿಗೋಸ್ಕರ ಬೆಟ್ಟಿಂಗು, ದುಡ್ಡಿಗೋಸ್ಕರ ಆನ್ಲೈನ್ ಗೇಮ್ಸು ನೋಡ್ತೀವಿ. ಭಾಳಷ್ಟು ಸರಿ ದುಡ್ಡು ಕಳ್ಕೊಂಡ್ಮೇಲೆ ಅಯ್ಯೋ ದುಡ್ಡೆಲ್ಲ ಕಳ್ಕೊಂಡೆ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದು ಕ್ಯಾಟಗರಿ. ಇಟ್ಸ್ ಜಸ್ಟ್ ಫಾರ್ ಅ ಫನ್ ಆ್ಯಂಡ್ ಅಡಿಕ್ಷನ್ ಆ್ಯಂಡ್ ಟಾಸ್ಕ್ ಬೇಸ್ಡ್ ಗೇಮಿಂಗ್. ಇದಕ್ಕೆ ಲೈಫೇ ಕೊಟ್ಟು ಬಿಡೋದು. ಈ ಗೇಮ್ ಇಲ್ಲ ಅಂತಂದರೆ ಗೇಮ್ ಈಸ್ ಮೈ ಲೈಫ್ ಅನ್ನೋ ಥರದಲ್ಲಿ. ಇದು ಯಾವ ಥರದ ಒಂದು ಅಂದರೆ ತುಂಬ ಅನ್ಕಂಟ್ರೋಲೆಬಲ್ ಅಡಿಕ್ಷನ್ ಇದು. ಎಸ್, ಅನ್ಕಂಟ್ರೋಲಬಲ್ ಅಂಡ್ ಅನ್ನೋಟಿಸ್ಡ್. ಎಷ್ಟೋ ಸತಿ ಗೊತ್ತೇ ಆಗಲ್ಲ ಪೇರೆಂಟ್ಸ್ಗೆ. ಮೋರ್ ಆರ್ ಲೆಸ್ ದೇ ಕೀಪ್ ಟೆಲಿಂಗ್ ಆನ್ಲೈನ್ ಎಜುಕೇಟ್ ಆಗ್ತಾ ಇದೀವಿ ಅಂತ ಕೂಡ ಹೇಳ್ತಿರ್ತಾರೆ. ಇವಾಗಿನ ಜನರೇಷನ್ ಪೋಸ್ಟ್ ಕೋವಿಡ್ ಏನಾಗ್ತಾ ಇದೆ, ಬುಕ್ ಹಿಡಿದು ಓದೋರು ಬರೆಯೋರು ಬಹಳ ಕಡಿಮೆ. ದೇ ವಾಂಟ್ ಎನಿಥಿಂಗ್ ಆನ್ ಮೊಬೈಲ್, ಈಸಿ. ಅಂಡ್ ಚಾಟ್ GPT ಕೇಳ್ತಾರೆ. ಸೊ ದಟ್ ಈಸಿ ಮೆಥಡ್ ಅಲ್ಲಿ ದೇ ವಾಂಟ್ ಟು ಲರ್ನ್ ಎವ್ರಿಥಿಂಗ್. ದೇ ನೆವರ್ ವಾಂಟ್ ಟು ಸ್ಟ್ರಗಲ್. ಮ್ಯಾಥಮೆಟಿಕ್ಸ್ ನ ಓದೋರಿದ್ದಾರೆ ಇವಾಗೆಲ್ಲ. ಐ ಆಮ್ ಸರ್ಪ್ರೈಸ್ ಟು ಸಿ ದೆಮ್. ಮ್ಯಾಥಮೆಟಿಕ್ಸ್ ನಮ್ಮ ಕಾಲದಲ್ಲೆಲ್ಲ ಇಟ್ ಯೂಸ್ ಟು ಬಿ ಲೈಕ್ ವಿ ಆರ್ ವರ್ಕಿಂಗ್ ಆನ್ ದಿ ಪ್ರಾಬ್ಲಮ್ ಅಂತ ಸಾಲ್ವ್ ಮಾಡೋದು ಪ್ರಾಕ್ಟಿಕಲ್ ಆಗಿ. ಸ್ಟೆಪ್ಸ್ ಇರ್ತಾ ಇತ್ತು, ಆಲ್ಜಿಬ್ರಾ, ಅರ್ಥಮೆಟಿಕ್ ಅಂದ್ರೆ. ಇವಾಗ ಅದೆಲ್ಲ ಹೋಯ್ತು. ಸೊ ಇವ್ರಿಗೆಲ್ಲ ಶಾರ್ಟ್ ಫಾರ್ಮ್ಸ್ ಅಲ್ಲಿ ಬೇಕು. ಥ್ಯಾಂಕ್ ಯು ಹೇಳೋದಕ್ಕೂ TY ಹಾಕ್ತಾರೆ ಹೊರತು ಥ್ಯಾಂಕ್ ಯು ಫುಲ್ ಬರೆಯಲ್ಲ. ಸೊ ದೇ ಆರ್ ಗೆಟಿಂಗ್ ಸೋ ಬ್ಯಾಡ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ಶಾರ್ಟ್ ಫಾರ್ಮ್ಸ್. ಇದು ಹಾಗೆ. ಇದ್ರಲ್ಲಿ ಏನಾಗ್ತಾ ಇದೆ ಅವ್ರಿಗೆ,
ಆಚೆ ಹೋಗಿ ಆಟ ಆಡೋದಕ್ಕೆ ಮನ್ಸ್ ಬರ್ತಾ ಇಲ್ಲ. ಅಂಡ್ ಇಂಡೋರ್ ಗೇಮ್ಸ್ ಬೇರೆ ಯಾವ್ದು ಆಡಲ್ಲ. ನೀವು ಚೆಸ್ ಅಥವಾ ಬೇರೆ ಯಾವ್ದಾದ್ರು ಕೊಟ್ರೆ ದೇ ವಿಲ್ ನಾಟ್ ಇವನ್ ಥಿಂಕ್ ಆಫ್ ಇಟ್. ಇದು ದಿಸ್ ಇಸ್ ಈಸಿ ಮೆಥಡ್ ಅಂಡ್ ಇಟ್ ಇಸ್ ಆಲ್ರೆಡಿ ಫೆಡ್. ಗೇಮ್ ಅಲ್ಲಿ ಏನಾಗಿದೆ ಆಲ್ರೆಡಿ ಇದೆ, ಇವರೇನು ಬ್ರೈನ್ ಉಪಯೋಗಿಸ್ಬೇಕಾದಿಲ್ಲ. ದೇ ಆರ್ ಜಸ್ಟ್ ಫಾಲೋಯಿಂಗ್ ದ ಮೆಥಡ್. ನೆಕ್ಸ್ಟ್ ಸ್ಟೆಪ್ಸ್ ಅಷ್ಟೇ ಅವ್ರು ಫಾಲೋ ಮಾಡೋದು. ಸೊ ಇಟ್ ಇಸ್ ವೆರಿ ಈಸಿ. ಅಂಡ್ ಆಸ್ ಅಂಡ್ ವೆನ್ ಅಡಿಕ್ಟಿವ್ ಬಿಹೇವಿಯರ್ ಅನ್ನೋದೇ ಹಾಗೆ. ನಾವು ಫಸ್ಟ್ ತಗೊಳಕ್ ಶುರು ಮಾಡಿದ್ರೆ ಚಟದಲ್ಲಿ, ಅದು ನೆಕ್ಸ್ಟ್ ನಮ್ಮನ್ನ ಎಳ್ಕೊಂಡು ಹೋಗುತ್ತೆ ಆ ದಾರಿಗೆ. ವಾಪಸ್ ಬರೋದು ಒಂದು ಅವಮಾನ. ಏನೋ ಪ್ರೆಸೆಂಟ್ ಜನರೇಷನ್ ಆಗ್ತಿರೋದೇ ಹಾಗೆ ಮಕ್ಕಳಲ್ಲಿ. ನೀವು ಮಾರ್ಕ್ಸ್ ತಗೊಳೋದ್ರಲ್ಲೂ ನೋಡಿ, ಅವ್ರಿಗೆ ಫೇಲ್ ಆಗ್ಬೇಕು ಇಲ್ಲ 100 ಬರಬೇಕು. 50-60 ಆವರೇಜ್ ಮಾರ್ಕ್ಸ್ ಎಲ್ಲ ಬಂದ್ರೆ ಅವಮಾನ ಅನ್ನೋ ತರ. ಲೈಫ್ ಸ್ಕಿಲ್ಸ್ ಇಸ್ ಝೀರೋ. ಸೊ ದ್ಯಾಟ್ ಆಕ್ಚುಲಿ pushes them to this stage. Gaming addiction is the worst addiction today without the knowledge of parents. ಮಾನಿಟರ್ ಮಾಡದೇ ಇದ್ರೆ ಮಾತ್ರ ತುಂಬಾ ಕಷ್ಟ ಆಗುತ್ತೆ. ಯಾವಾಗ ಒಬ್ಬ ಪೋಷಕರಿಗೆ ಗೊತ್ತಾಗುತ್ತೆ ನನ್ನ ಮಗು ಅಥವಾ ನನ್ನ ಮಗ, ನನ್ನ ಮಗಳು ಗೇಮಿಂಗ್ ಅಡಿಕ್ಷನ್ ಬಿದ್ದಿದ್ದಾರೆ ಅಂತ, ಏನು ಬಿಹೇವಿಯರಲ್ ಚೇಂಜಸ್ ಆಗುತ್ತೆ ಮೇಡಮ್? ಯಾವಾಗ ಅದು ಸೀರಿಯಸ್ ಥ್ರೆಟ್ ಅಥವಾ ವಾರ್ನಿಂಗ್ ಸೈನ್ ಅಂತ ಯಾವಾಗ ನಮ್ಗೆ ಗೊತ್ತಾಗುತ್ತೆ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ದೇ ಲಾಕ್ ದೇರ್ ಡೋರ್ಸ್. ತುಂಬಾ ಹೊತ್ತು ರೂಮಲ್ಲಿ ಇರ್ತಾರೆ. ಇಲ್ಲದೆ ಇದ್ರೆ ಈವನ್ ವಾಶ್ರೂಮ್ಗೆ ಹೋಗಿ ಮೊಬೈಲ್ ತಗೊಂಡೋದ್ರೆ ಅವಾಗ ಅಲ್ಲಿಂದ ಎದ್ದು ಬರೋದೇ ತುಂಬಾ ಹೊತ್ತು ಮಾಡ್ತಾರೆ. ಆಮೇಲೆ ಬೇರೆ ಯಾತ್ರ ಕಡೆನೂ ಕಾಳಜಿ ಇರಲ್ಲ. ಊಟ ತಿಂಡಿ ನಿದ್ದೆ ಯಾತ್ರ ಕಡೆನೂ ಮನ್ಸಿರಲ್ಲ. ಆಮೇಲೆ ಸೋಷಿಯಲ್ ಬಿಹೇವಿಯರ್ ಇಸ್ ಝೀರೋ. EQ, SQ ಇಸ್ ಝೀರೋ. ಅವ್ರಿಗೆ ಎಮೋಷನಲ್ ಕೋಶಂಟ್ ಬೇಡ. ಸೋಷಿಯಲ್ ಕೋಶಂಟ್ ಅಂದ್ರೆ ಏನು? ಯಾರೋ ಅಕ್ಕಪಕ್ಕದ ಮನೆಯವ್ರು ಬರ್ತಾರೆ, ಒಂದು ಹಲೋ ಹೇಳಕ್ಕೆ ಕಣ್ಬಿಟ್ಟು ನೋಡಲ್ಲ. ಮನೆಯವರು ಪೇರೆಂಟ್ಸ್ ಜೊತೆ ಅಥವಾ ಸಿಬ್ಲಿಂಗ್ಸ್ ಜೊತೆನೆ ಮಾತಾಡಲ್ಲ. ಮೊಬೈಲ್ ಮುಖದಲ್ಲಿ ಇಟ್ಕೊಂಡಿರ್ತಾರೆ. ಅಂಡ್ ಇದೆಲ್ಲದ್ರ ಜೊತೆ ಅಕಾಡೆಮಿಕ್ಸ್ ಕೂಡ ಡೌನ್ ಆಗ್ತಾ ಹೋಗುತ್ತೆ. ಆವ್ರೇಜ್ ಇಂದ ಪೂರ್ತಿ ಝೀರೋಗೆ ಬರ್ತಾರೆ. ಅಂಡ್ ವಿತ್ ಆಲ್ ದೀಸ್ ಸಿಂಪ್ಟಮ್ಸ್ ಏನಾಗುತ್ತೆ, ಮುಖದಲ್ಲಿ ಆ ಛಾಯೆ, ಕಳೆನೆ ಕಡಿಮೆ ಆಗೋಗುತ್ತೆ. ಅವರಿಗೆ ಯಾರ ಹತ್ರನೂ ಹೇಗ್ ಮಾತಾಡ್ಬೇಕು ಅನ್ನೋದು ಮರ್ತು ಹೋಗುತ್ತೆ. I have treated around 21-year-old ಕಾನ್ಪುರ್ IIT ಗ್ರಾಜುಯೇಟ್ ಇದೇ ತರ. ಆ ಹುಡುಗ ಏನ್ ಮಾಡಿದ್ದ ಅಂದ್ರೆ 21 years ಆದ್ರೂ ಕೂಡ ಯೂಸ್ ಟು ಪಾಸ್ ಯೂರಿನ್ ಅಂಡ್ ಮೋಷನ್ ಆನ್ ದ ಚೇರ್. he was sitting and playing the game. ಅವಾಗ ತಾಯಿಗೆ ಗೊತ್ತಾಗಿದೆ ಸಮಥಿಂಗ್ ಇಸ್ ಟೆರಬ್ಲಿ ರಾಂಗ್. ಆ ಏಜ್ ಅಲ್ಲಿ ಯಾರು ಕೂತ್ಕಡೆ ಎಲ್ಲ ಮಾಡಲ್ಲ ಅಂತ ಅಂದು ಅವಾಗ ಕರ್ಕೊಂಡ್ ಬಂದಾಗ we got to know he was in a severe addiction with gaming. P5 some station ಇರೋ ಗೇಮ್ ಅದು ಸಮಥಿಂಗ್. ಸೊ ದಟ್ PS station ಸಮಥಿಂಗ್. ಸೊ ಎಷ್ಟೋ ಸತಿ ಏನಾದ್ರು ಪೇರೆಂಟ್ಸ್ ತುಂಬಾ ಬ್ಯುಸಿ ಇರ್ತಾರೆ. ದೇ ಆರ್ ಬ್ಯುಸಿ ಇನ್ ದೇರ್ ಶೆಡ್ಯೂಲ್. ಏನೋ ಒಂದು ಆಡ್ಕೊಳ್ಳಿ, ನಮ್ಮನ್ನ ಗೋಳಿಕೊಳ್ದೇ ಇರ್ಲಿ ಅಂತ ಇವನ್ 2 ತಿಂಗಳು ಮಗುಗೆ ಮೊಬೈಲ್ ಅಲ್ಲಿ ಊಟ ಮಾಡ್ಸೋದನ್ನ ನೋಡ್ತಿರ್ತೀನಿ ನಾನು ಈ ನಡುವೆ. ಸೊ ಅಲ್ಲಿಂದ ಶುರುವಾದಾಗ ಅವ್ರಿಗೆ ಆದ್ರೆ ಆ ಸ್ಕ್ರೀನ್ ಇಂದ ದೂರ ಬರಕ್ಕೆ ಆಗಲ್ಲ. ಕಣ್ಣೆಲ್ಲ ತುಂಬಾ ಚಿಕ್ಕದಾಗೋದು ಅಂಡ್ ಐ ಸೋರಿಂಗ್ ಆಗ್ತಿರುತ್ತೆ, ರೆಡ್ ಐಸ್ ಆಗ್ತಿರುತ್ತೆ. ದೀಸ್ ಆರ್ ದಿ ಮೈನರ್ ಸಿಂಪ್ಟಮ್ಸ್ ವಿಚ್ ವಿ ಹ್ಯಾವ್ ಟು ಅಬ್ಸರ್ವ್. ಅದ್ರ ಜೊತೆಗೆ ಅಕಾಡೆಮಿಕ್ಸ್ ಯಾವಾಗ ಝೀರೋ ಆಗುತ್ತೆ ವಿತೌಟ್ ಎನಿ ರೀಸನ್, ಬುಕ್ ಹಿಡಿಯೋದೇ ಇಲ್ವಲ್ಲ, ಅದು ಒನ್ ಆಫ್ ದಿ ಬೇಸಿಕ್ ಸಿಂಪ್ಟಮ್ಸ್ ಯು ಕ್ಯಾನ್ ಗೆಟ್ ಟು ನೋ. ಅಂಡ್ ಸೋಷಿಯಲ್ ಐ ಟು ಐ ಕಾಂಟ್ಯಾಕ್ಟ್ ಕಡಿಮೆ ಆಗ್ಬಿಡುತ್ತೆ. ಈ ತರದ ಬಿಹೇವಿಯರಲ್ ಚೇಂಜಸ್ ಅನ್ನ ಗಮನಿಸಿದಂತಹ ಪೇರೆಂಟ್ಸ್, ಇಲ್ಲ ನಿನಗೆ ಮೊಬೈಲ್ ಕೊಡಲ್ಲ ಇನ್ಮೇಲೆ, ನೀನು ಇನ್ಮೇಲೆ ಮೊಬೈಲ್ ಮುಟ್ಟೋ ಹಾಗಿಲ್ಲ, ಯು ಶುಡ್ ಸ್ಟಾಪ್ ದಿಸ್, ಇನ್ಮೇಲೆ ಆನ್ಲೈನ್ ಗೇಮಿಂಗ್ ನೀನು ಆಡೋ ಆಗಿಲ್ಲ ಅಂತ ಅಂದಿದ್ದಕ್ಕೆ ಇವತ್ತು ಈ ಥರ ಸುಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಮಕ್ಕಳನ್ನು ಈ ಅಡಿಕ್ಷನ್ನಿಂದ ಹೊರಗಡೆ ತರೋದು ಹೇಗೆ ಮೇಡಮ್? ಯಾಕಂದರೆ ಮಕ್ಕಳ ಮನಸ್ಸು ಇಷ್ಟು ಸೂಕ್ಷ್ಮವಾಗಿರುತ್ತೆ, ಒಂದಿಷ್ಟು ಜೋರಾಗಿ ಮಾತಾಡೋ ಹಾಗಿಲ್ಲ. ಮೊಬೈಲನ್ನು ಕಿತ್ತಿಟ್ಕೊಂಡಿದ್ದಕ್ಕೆ ಇವತ್ತು ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಹೇಗೆ ಡೀಲ್ ಮಾಡಬೇಕು ಅನ್ನೋದೇ ಈಗ ಅತಿ ದೊಡ್ಡ ಯಕ್ಷ ಪ್ರಶ್ನೆ. ಸೊ ಏನು ಮಾಡಬೇಕು ಮೇಡಮ್ ಪೋಷಕರು? ಬೈಯಂಗಿಲ್ಲ, ಹೊಡೆಯಂಗಿಲ್ಲ. ಹೌದು, ಅದಂತೂ ತುಂಬಾ ಕಷ್ಟ ಆಗ್ತಾ ಇದೆ. ಅಂಡ್ ಶುರುನಲ್ಲೇ ಟೈಮಿಂಗ್, ಯು ಹ್ಯಾವ್ ಟು ಸೆಟ್ ಅ ಟೈಮ್ ಟೇಬಲ್ ಫಾರ್ ಯುವರ್ ಚೈಲ್ಡ್ ಅಂಡ್ ಯು ಆಲ್ಸೋ ಹ್ಯಾವ್ ಟು ಮೇಂಟೈನ್. ಈಗ ತಾಯಿ ತಂದೆನೆ 24/7 ರೀಲ್ಸ್ ಅಥವಾ ಮೊಬೈಲ್ ನೋಡ್ಕೊಂಡು ಕೂತಿದ್ರೆ ಆಬ್ವಿಯಸ್ಲಿ ದ ಚೈಲ್ಡ್ ವಿಲ್ ಫಾಲೋ. ಆ ಮಗು ಕಲ್ತು ಅಪ್ಪ ಅಮ್ಮ ನೋಡೋದಲ್ಲ, ಫಸ್ಟ್ ಅಪ್ಪ ಅಮ್ಮ ಕಡಿಮೆ ಮಾಡಬೇಕು ಮೊಬೈಲ್ ಯೂಸೇಜ್, ಎಷ್ಟು ಬೇಕೋ ಅಷ್ಟು. ಅಂಡ್ ಅಫ್ಕೋರ್ಸ್ ಕೆಲಸ ಟೈಮ್ನಲ್ಲೆಲ್ಲ ಯೂಸ್ ಮಾಡಿರ್ತಾರೆ ಅನ್ಕೊಂಡ್ರೆ ಆಮೇಲೆ ಅವ್ರ ಟೈಮ್ ಸಿಕ್ಕಿದಾಗ ಕೂಡ ಫಸ್ಟ್ ಅವ್ರ ಟೈಮ್ ಟೇಬಲ್ ಹಾಕೋಬೇಕು. 1/2 hour ನಾನು ನೋಡಿದೆ,
ಐ ಹ್ಯಾವ್ ಜಸ್ಟ್ ಕೆಪ್ ದ ಮೊಬೈಲ್ ಟು ಅ ಸೈಡ್ ಅಂತ ಮಕ್ಕಳಿಗೆ ಗೊತ್ತಾಗೋ ಹಾಗೆ ಪಕ್ಕದಲ್ಲಿ ಇಡಬೇಕು. ಒಂದು. ಇನ್ನೊಂದು, ಮಗು ಹಾಫ್ ಅನ್ ಅವರ್ ಕೇಳಿದ್ರೆ ಕೊಡಲ್ಲ ಅಂತ ಹೇಳೋದು ತಪ್ಪು. ಹಾಫ್ ಅನ್ ಅವರ್ ಕರೆಕ್ಟಾಗಿ ವಾಪಸ್ ಇಸ್ಕೊಳ್ಳೋ ಡಿಸಿಪ್ಲಿನ್ ಪೇರೆಂಟಿಂಗ್ ಇರಬೇಕು. ಡಿಸಿಪ್ಲಿನ್ ಅಲ್ಲಿಲ್ಲ ಅಂದ್ರೆ ದೇ ವಿಲ್ ಡೆಫಿನೆಟ್ಲಿ ಗೋ ಔಟ್ ಆಫ್ ಹ್ಯಾಂಡ್ಸ್. ಅಂಡ್ ಯಾರ ಜೊತೆ ಅವ್ರು ಆಟ ಆಡ್ತಾ ಇದ್ದಾರೆ, ಏನ್ ಆಟ ಆಡ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನೋ ಮಾನಿಟರಿಂಗ್ ಮೋಸ್ಟ್ ಇಂಪಾರ್ಟೆಂಟ್. ಇದಿಷ್ಟು ನಾವು ಮಾನಿಟರ್ ಮಾಡಿ ಅಂಡ್ ಅಕಾಡೆಮಿಕ್ಸ್ ವೈಸ್ ಸ್ಕೂಲಲ್ಲಿ ಕೂಡ PTM ಅಂತ ಕರೆದ್ರೆ, ಕಾಲೇಜಲ್ಲಿ PTM ಕರೆದ್ರೆ ಏನಿದೆ ನಮ್ಮ ಮಗು ಸ್ಟೇಟಸ್ ಅನ್ನೋದನ್ನ ಫಸ್ಟ್ ತಿಳ್ಕೋಬೇಕು. ದೀಸ್ ಆರ್ ಆಲ್ ದ ಪ್ಲೇಸಸ್ ವೇರ್ ವಿ ಗೆಟ್ ಇನಫ್ ಇನ್ಫಾರ್ಮೇಶನ್. ಅಲ್ಲಿ ಕ್ಲಾಸಲ್ಲಿ ಕಾನ್ಸಂಟ್ರೇಷನ್ ಇದೆಯೋ ಇಲ್ವೋ ಅದು ಗೊತ್ತಾಗತ್ತೆ. ಕೆಲವು ಮಕ್ಕಳು ತುಂಬಾ ಜಾಣರಿರ್ತಾರೆ, ಓದೋದ್ರಲ್ಲೂ ಮುಂದಿದ್ದು ಈ ಕೆಲಸನೂ ಮಾಡ್ತಿರ್ತಾರೆ. ಐ ಅಗ್ರಿ, ಗೇಮಿಂಗ್ ಎಲ್ಲ ಅಡಿಕ್ಟಿವ್ ಬಿಹೇವಿಯರ್ ಇರುತ್ತೆ. ಆದ್ರೆ ಅವ್ರದ್ದು ಬೇರೆ ಸೂಕ್ಷ್ಮತೆ ನಾವು ಅರ್ಥ ಮಾಡ್ಕೋಬೇಕು. ಆಸ್ ಐ ಟೋಲ್ಡ್ ಯು, ದೇ ಡೋಂಟ್ ಕಮ್ ಔಟ್ ಆಫ್ ವಾಶ್ರೂಮ್ ಫಾರ್ ಅ ಲಾಂಗ್ ಟೈಮ್ ಅಂಡ್ ದೇ ಡೋಂಟ್ ಮಿಂಗಲ್ ವಿತ್ ಪೀಪಲ್. ಫಸ್ಟ್ ಆಫ್ ಆಲ್ ಬಹಳ ಸರಿ ಏನಾಗುತ್ತೆ ಅಂದ್ರೆ ಮೇಡಮ್, ಈ ಈ ಕಂಪಲ್ಸರಿ ಸ್ಕ್ರೀನ್ ಯೂಸ್ ಏನಿದೆ ಅಥವಾ ಅಡಿಕ್ಷನ್ ಏನಿದೆ ತುಂಬ ಹೈ ಲೆವೆಲ್ಗೆ ಹೋಗಿರುತ್ತೆ, ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ, ಅಳ್ತಾರೆ, ಚೀರ್ತಾರೆ, ಮುಗ್ದೇ ಹೋಯ್ತು, ನಾ ಬದುಕಕ್ಕಾಗಲ್ಲ ಅನ್ನೋ ಲೆವೆಲ್ಗೆ ಬಂದಿರ್ತಾರೆ. ಅಂಥ ಮಕ್ಕಳನ್ನು ಹೆಂಗೆ ಹ್ಯಾಂಡಲ್ ಮಾಡೋದು? ಅವ್ರನ್ನ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಬರೋದು ಒಂದೇ ಮಾರ್ಗನ, ಅಥವಾ ಹೇಗೆ ಅವರನ್ನು ನಾರ್ಮಲೈಸ್ ಮಾಡೋದು? ಅದು ತುಂಬ ದೊಡ್ಡ, ಈಗ ಎಲ್ಲ ಪೋಷಕರನ್ನ ಕಾಡ್ತಾ ಇರುವಂಥ ಅತಿ ದೊಡ್ಡ ಚಾಲೆಂಜ್ ಅದು. ಸೊ ಅದಕ್ಕೆ ತಾವೇನು ಹೇಳ್ತೀರಿ ಮೇಡಮ್? ಅಡಿಕ್ಷನ್ ಆಗೋಗಿದೆ, ಹೊರಗಡೆ ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಆಗ್ತಾ ಇಲ್ಲ, ಏನು ಮಾಡ್ಬೇಕು ಮೇಡಮ್? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪ್ರೈಮರಿ ಕೌನ್ಸಿಲಿಂಗ್ ಬಂದ್ರೆ ಅವರು ಕೌನ್ಸಿಲಿಂಗ್ ಸೈಕೋಥೆರಪಿ ಅಂತ ಮಾಡ್ತೀವಿ. ಸೊ ಕೌನ್ಸಿಲಿಂಗ್ ಒನ್ ಪಾರ್ಟ್ ಆಫ್ ಟಾಕ್ ಆದ್ರೆ ಸೈಕೋಥೆರಪಿ ಅನ್ನೋದು ನಾವು ಅವ್ರ ಮನಸ್ಸು ಒಳಗಡೆ ಹೋಗಿ ಅವರಲ್ಲಿರೋ ಆ ನೆಗೆಟಿವ್ ಥಾಟ್ಸ್ ನ ತೆಗೆದು ಅವ್ರ ಕಾಲ್ನ ಸರಿಯಾದ ಶೂನಲ್ಲಿ ಮಾನಸಿಕವಾಗಿ ಹಾಕೋ ಕೆಲಸನೇ ಸೈಕೋಥೆರಪಿಸ್ಟ್ ಕೆಲಸ. ಜೊತೆಗೆ ಸೈಕ್ಯಾಟ್ರಿಸ್ಟ್ ಹೆಲ್ಪ್ ಬೇಕು ಅಂದ್ರೆ ವಿ ವಿಲ್ ಗೈಡ್. ಅವಾಗ ದೇ ಕ್ಯಾನ್ ಡೆಫಿನೆಟ್ಲಿ ಕಮ್ ಔಟ್ ಆಫ್ ದೀಸ್ ಚಾಲೆಂಜಸ್. ಅಂಡ್ ಪೇರೆಂಟ್ಸ್ ಅದನ್ನ ಒಪ್ಕೊಂಡು ಧಾರಾಳವಾದ ಮನಸ್ಸಿನಿಂದ ಕರ್ಕೊಂಡು ಬರಬೇಕು. ಕೌನ್ಸಿಲಿಂಗ್ ಆಗ್ಲಿ ಸೈಕ್ಯಾಟ್ರಿಸ್ಟ್ ಆಗ್ಲಿ, ಅಂದ್ರೆ ಸೈಕಾಲಜಿಸ್ಟ್ ಹತ್ರ ಅಥವಾ ಸೈಕ್ಯಾಟ್ರಿಸ್ಟ್ ಹತ್ರ ನನ್ನ ಮಗುಗೆ ಇದ್ರ ಅವಶ್ಯಕತೆ ಇದೆ, ಇದ್ರ ಹೆಲ್ಪ್ ನಾವು ತಗೊಳ್ಬೇಕು ಅನ್ನೋದನ್ನ ಓಪನ್ ಮೈಂಡ್ ಇಂದ ಈ ಕಾಲದಲ್ಲಿ ಪೇರೆಂಟ್ಸ್ ಬರಬೇಕು. ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡ್ರೆ 50% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಮಗೂ ಕೆಲಸ ಮಾಡಕ್ ಈಸಿ ಆಗುತ್ತೆ. ಇಲ್ಲದೆ ಹೋದ್ರೆ ನನ್ ಮಗುನೇ ಸರಿ, ನನ್ ಮಗುನೇ ಯಾವ್ದು ಅಂಡ್ ಕೌನ್ಸಿಲಿಂಗ್ ಹೋದ್ರೆ ನನ್ ಮಗು ತಲೆ ಕೆಟ್ಟೋಗಿದೆ, ತಲೆ ಸರಿ ಇಲ್ಲ, ಇದೆಲ್ಲ ಜಡ್ಜ್ಮೆಂಟ್ ಇಟ್ಕೊಂಡ್ರೆ ಪೇರೆಂಟ್ಸ್ ಖಂಡಿತ ಯಾವ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಅ ಸೊಲ್ಯೂಷನ್. ಈ ಮಟ್ಟಕ್ಕೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಈಗ ಪಾಪ 3 ಮಕ್ಕಳನ್ನ ಒಂದೇ ಸತಿ ಕಳ್ಕೊಂಡಿದ್ದಾರೆ ಅಂದ್ರೆ ಯು ಥಿಂಕ್ ಆಫ್ ದ ಪೇರೆಂಟ್ಸ್. ಹೋಗೋರು ಹೊಟ್ಟೋಗ್ತಾರೆ ಅಂತ ಹೇಳ್ತೀವಿ, ಆದ್ರೆ ಥಿಂಕ್ ಆಫ್ ದ ಫ್ಯಾಮಿಲಿ. ಎಷ್ಟು ಟ್ರಾಮಾ, ಫ್ರೆಂಡ್ಸ್ಗೆ ಇನ್ನೆಷ್ಟು ಟ್ರಾಮಾ ಆಗ್ತಿರುತ್ತೆ, ಫ್ಯಾಮಿಲಿಲಿ ಎಷ್ಟು ಟ್ರಾಮಾ ಆಗುತ್ತೆ. ಇದು ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ಹೊರತು ಇದೇನು ಸಾಲ್ವ್ ಆಗಲ್ಲ. ಬಟ್ ದೇ ಆರ್ ಸಿಸ್ಟರ್ಸ್, ಒಬ್ರಿಗೊಬ್ರಿಗೂ ಇಮೋಷನಲ್ ಆಗಿ ಒಬ್ರಿಗೊಬ್ರು ಜೊತೆಯಲ್ಲಿ ಕಾಲ ಕಳೆಯಬಹುದು. ಭಾಳಷ್ಟು ಅವರು ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡ್ಬೋದು. ಯಾಕಂದ್ರೆ ಒಬ್ಬರೇ ಇದ್ರೆ ಯಾರ ಜೊತೆ ನಾವು ಮಾತಾಡಬೇಕು, ಯಾರ ಜೊತೆ ಇರಬೇಕು ಅನ್ನೋದಕ್ಕೆ ಮೊಬೈಲ್ನೇ ಸಂಗಾತಿ ಆಗ್ಬಿಡುತ್ತೆ. ಬಟ್ ಇವ್ರು 3 ಜನ ಹೆಣ್ಮಕ್ಳು ಒಬ್ರಿಗೊಬ್ರು ಭಾಳಷ್ಟು ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡ್ಬೋದಾಗಿತ್ತು. ಬಟ್ 3 ಜನ ಒಂದ್ರಲ್ಲೇ. ಇದು ಕೊರಿಯನ್ ಲವ್ ಗೇಮ್. ಇದರಲ್ಲಿ ಅವ್ರಿಗೆ ಆದಂತ ಹೆಸರುಗಳು ಕೊಡ್ತಾರೆ. 3 ಜನ ಹೆಣ್ಮಕ್ಳು, ಏನು ಇವ್ರಿಗೆ ಈ ಹೆಸರಿದೆ, ಈ ಹೆಸರಲ್ಲ, ಅವರು ಕೊರಿಯನ್ ನೇಮ್ಸ್ ಇಟ್ಕೊಂಡಿದ್ರಂತೆ. ಅಂಡ್ ಆ ಗೇಮ್ ಅಲ್ಲಿ ಹೇಗೆ ಅಂದ್ರೆ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡ್ತಾರೆ. ಲೈಕ್ ಒಂದು ಸಿಚುವೇಶನ್, ಇಫ್ ಯು ಸಿ ಅ ಬಾಯ್, ಹೌ ಯು ಗ್ರೀಟ್ ಹಿಮ್. ಒಬ್ಬ ಹುಡುಗ ಇರ್ತಾನೆ. ಸೊ ಒಂದು ಭ್ರಮೆ, ಒಂದು ಕಥೆಯನ್ನ ಸೃಷ್ಟಿ ಮಾಡೋದು ಆನ್ಲೈನ್ ಅಲ್ಲಿ. ಒಬ್ಬ ಹುಡುಗ ಇರ್ತಾನೆ, ಅವನನ್ನ ನೀನ್ ಹೇಗ್ ಗ್ರೀಟ್ ಮಾಡ್ತೀಯಾ, ಅದ್ರಲ್ಲಿ ನಿಮ್ಗೊಂದು ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ಹಾಯ್ ಹಲೋ ಅಂತ ಹೇಳೋದು, ಹೇಗಿದೀಯಾ ಅಂತ ಹೇಳೋದು, ಈ ತರದ ಆಪ್ಷನ್ಸ್ ಕೊಟ್ಟಿರ್ತಾರೆ. ಆ ಮಕ್ಳು ಏನ್ ಮಾಡ್ತಾರೆ, ಆ ಆಪ್ಷನ್ಸ್ ಅಲ್ಲಿ ಒಂದು ಆಪ್ಷನ್ ಕ್ಲಿಕ್ ಮಾಡ್ತಾರೆ. ಆ ಆಪ್ಷನ್ ಕ್ಲಿಕ್ ಮಾಡಿದಾಗ, ಉದಾಹರಣೆಗೆ ಹಾಯ್ ಹಲೋ ಅಂದ ತಕ್ಷಣ ಆ ಆ್ಯಪ್ ಅಲ್ಲಿ ಆ ಹುಡುಗ ಮಾತಾಡ್ತಾನೆ, ನಾನು ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದ್ಯಾ ಅಂತ. ಹಿಂಗೆ ಅದು ಕಾನ್ವರ್ಸೇಷನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದು ಒಂದು ಹೊಸ ಪ್ರಪಂಚಕ್ಕೆ ಎಂಟ್ರಿ ಆದ ಹಾಗೆ, ಅದು ಒಂದು ರೀತಿಯಾದಂತಹ ಬೇರೆಯದೇ ಸಂತೋಷ ಸಿಗ್ತಾ ಹೋಗುತ್ತೆ. ಅಲ್ಲಿ ಒಂದು ಭ್ರಮಾಲೋಕ, ಅದು ಆಕ್ಚುಯಲ್ ದುನಿಯಾ ಅಲ್ಲ. ಸೊ ಆ ತರ ಇವ್ರಿಗೆ ಕೊರಿಯನ್ ನೇಮ್ಸ್ ಇಟ್ಕೊಂಡಿರ್ತಾರೆ ಇವರು.
ಆ ಕೊರಿಯನ್ ನೇಮ್ಸ್ ಇಟ್ಕೊಂಡು 3 ಜನ ಹೆಣ್ಮಕ್ಳು ಆ ಒಂದು ಗೇಮನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ, ಒಂದಾದ್ಮೇಲೆ ಒಂದು ಟಾಸ್ಕ್ ಒಂದಾದ್ಮೇಲೆ ಒಂದು ಟಾಸ್ಕ್. ಒಂದ್ ಸರ್ಟನ್ ಪಾಯಿಂಟ್ ಅಲ್ಲಿ ಬಂದಾಗ ತಂದೆ ತಾಯಿಗಳು ಮೊಬೈಲ್ ಯೂಸ್ ಮಾಡಬೇಡಿ ಅಂದ್ಬಿಡ್ತಾರೆ. ಆಗ ಅವ್ರಿಗೆ ದಿಕ್ತೋಚಂದ ತನ್ನ ಸ್ಟೋರಿ ತನ್ನ ಸ್ಟೋರಿನೇ ಸ್ಟಾಪ್ ಆಗೋಯ್ತು, ತನ್ನ ಲೈಫೇ ಸ್ಟಾಪ್ ಆಗೋಯ್ತು, ಮುಗೀತು ಆ ಸ್ಟೋರಿ. ಆ ಒಂದು ಗೇಮಿಂಗ್ ಅಲ್ಲಿ ಎಲ್ಲಿಗೆ ಸ್ಟಾಪ್ ಆಗಿದೆಯೋ ಅಲ್ಲಿ ನನ್ನ ಲೈಫ್ ಸ್ಟಾಪ್ ಆಗೋಗಿದೆ ಅನ್ನುವಂತಹ ಒಂದು ಮೈಂಡ್ ಸೆಟ್ ಬಂದ್ಬಿಟ್ರು ಹೆಣ್ಮಕ್ಳು. ದಟ್ ಈಸ್ ಮೈ ಲೈಫ್ ಸ್ಟಾಪ್ ಆಯ್ತು, ಮುಗೀತು. ಸೊ ಐ ವಾಂಟ್ ಟು ಕಂಟಿನ್ಯೂ ಇಟ್. ವಾಟ್ ಈಸ್ ದಟ್? ಆ್ಯಪ್ ಅಲ್ಲಿ ಮಾತಾಡೋದು, ಆ ಲವ್ ಗೇಮ್ನ ಕಂಟಿನ್ಯೂ ಮಾಡೋದು. ಹೆಂಗಿದೆ ನೋಡಿ ಮೇಡಮ್ ಇದು ಬಲೆ. ಅಂದ್ರೆ ಆ ಆಳಕ್ಕೆ ಅವರು ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಈ ಗೇಮ್ಸ್ ಅಲ್ಲಿ. ಇದು ಇವತ್ತು 3 ಜನ ಹೆಣ್ಮಕ್ಳು ಆಳದಲ್ಲಿ ಚೆಕ್ ಮಾಡಿದ್ರೆ ಫ್ರಮ್ ಅ ಲಾಂಗ್ ಟೈಮ್ ದೇ ವುಡ್ ಹ್ಯಾವ್ ಬೀನ್ ಇನ್ ಟು ದಿಸ್ ಅಡಿಕ್ಟಿವ್ ಬಿಹೇವಿಯರ್. ಅದನ್ನೇ ನಾನು ಹೇಳಿದ್ದೆ. ಮೊದಲು ಗೊತ್ತಾಗಲ್ಲ ಮೇಡಮ್, ಯಾವುದೇ ಪೇರೆಂಟ್ಸ್ಗೂ ಗೊತ್ತಾಗಲ್ಲ, ಐ ಅಗ್ರಿ. ಬಟ್ ಸ್ವಲ್ಪದ್ರಲ್ಲೇ ಗೊತ್ತಾದಾಗ ಸೂಕ್ಷ್ಮತೆಯಲ್ಲಿ ಶುರುನಲ್ಲೇ, ಲೈಕ್ ಗಿಡವಾಗಿ ಬಗ್ಗಿದು ಮರವಾಗಿ ಬಗ್ಗಿತಾ ಅಂತ ಅಂದಂಗೆ, ಶುರುನಲ್ಲೇ ಇಫ್ ದೇ ಟೇಕ್ ಇನಿಷಿಯೇಟಿವ್ ಅಂಡ್ ಮೆಜರ್ಸ್ ವಿತ್ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ ನಾವು, ಆ ಸ್ಟೇಜ್ಗೆ ಕರ್ಕೊಂಡು ಬಂದು ಕರೆಕ್ಟ್ ಆಗಿ ಮಕ್ಕಳನ್ನಾಗ್ಲಿ ದೊಡ್ಡವರು ಗೇಮಿಂಗ್ ಅಡಿಕ್ಷನ್ ಇರಲ್ಲ ಅಂತ ಏನಿಲ್ಲ. ಇವನ್ ದೇ ಗೆಟ್ ಇಂಟು ಜಸ್ಟ್ ಲೈಕ್ ಅವರ್ ಲಾಟ್ರಿ ಟಿಕೆಟ್. ಏನೇ ಲಾಟ್ರಿ ಟಿಕೆಟ್ ತಗೊಂಡು ಕಳ್ಕೊತಾ ಇರ್ತಾರೆ, ರೇಸ್ಗೆ ಹೋಗ್ತಾರೆ, ಕಳ್ಕೊಂಡು ಬೀದಿ ಪಾಲಿಗೆ ಆಗಿರ್ತಾರೆ, ಆದ್ರೂ ಇನ್ನೊಂದ್ಸತಿ ನೋಡ್ಬಿಡೋಣ ಅನ್ನೋ ಚಟಕ್ಕೆ ಇಳಿದಿರ್ತಾರೆ. ಇದು ಹಾಗೆ. ಅಂಡ್ ದಿಸ್ ಇಸ್ ಈಸಿ ಅಕ್ಸೆಸಿಬಿಲಿಟಿ. ಇವ್ರೇನ್ ಎಲ್ಲೂ ಹೋಗ್ಬೇಕಾದಿಲ್ಲ, ಮನೇಲೆ 3 ಮೊಬೈಲ್ ಇದೆ ಅಂದ್ರೆ ಆ ಕ್ಯಾರೆಕ್ಟರ್ಸ್ ಇವ್ರು ಯಾರು ಆ ಲವ್ ಗೇಮ್ ಅಲ್ಲಿ ಮೇಡಮ್ ಯಾವ ಕ್ಯಾರೆಕ್ಟರ್ಸ್ ಜೊತೆ ಅವ್ರು ಮಾತಾಡ್ತಾ ಇರ್ತಾರಲ್ಲ ಅವರೇ ಇವ್ರ ಲೈಫ್ ಆಗೋಗಿರ್ತಾರೆ. ಅಂದ್ರೆ ಆ ಒಂದು ಕ್ಯಾರೆಕ್ಟರ್ ಅಥವಾ ಆ ಕ್ಯಾರಿಕೇಚರ್ ಅದು ಏನಿದೆ, ಆ ಒಂದು ಪಿಕ್ಚರ್ ಏನಿದೆ, ದಟ್ ಇಟ್ ಸೆಲ್ಫ್ ಇಸ್ ದೇರ್ ಲೈಫ್. ಆ ಹುಡುಗನೋ ಅಥವಾ ಆ ಹುಡುಗಿನೇ ಫ್ರೆಂಡ್ಸ್ ಅವ್ರಿಗೆ. ಸೊ ಅಲ್ಲಿ ಏನ್ ಕಾನ್ವರ್ಸೇಷನ್ ಆಗುತ್ತೆ ಅದೇ ಜೀವನ ಅವ್ರಿಗೆ. ಆಮೇಲೆ ಹೊರಗಡೆ ಇರುವಂತಹ ಜನರನ್ನ ಅವ್ರು ಅಕ್ಸೆಪ್ಟೇ ಮಾಡ್ಕೊಳಕ್ ಆಗೋದಿಲ್ಲ. ಬಿಕಾಸ್ ಅಲ್ಲಿ ಇರುವಂತೆ ಆ ಜನ ಆ ಒಂದು ಆಪ್ ಅಲ್ಲಿ ಇರೋ ತರ, ಆ ಗೇಮ್ ಅಲ್ಲಿ ಇರೋ ತರ ಜನ ಹೊರಗಡೆ ಇರಕ್ ಸಾಧ್ಯ ಇಲ್ಲ. ಸೊ ಹೊರಗಡೆ ಜನನು ಅದೇ ರೂಪದಲ್ಲಿ ಅದೇ ವೇಷಭೂಷಣದಲ್ಲಿ ಇರ್ಬೇಕು ಅಂತ ಹೆಣ್ಮಕ್ಳು ಬಯಸ್ತಾರೆ. ಹೀಗಾಗಿ ಹೊರಗಡೆ ಜನ ಏಲಿಯನ್ಸ್ ತರ ಕಾಣಕ್ಕೆ, ನಿಜವಾದ ಜನ ಮನುಷ್ಯರು ಅವ್ರಿಗೆ ಏಲಿಯನ್ಸ್ ತರ ಕಾಣಕ್ ಶುರು ಆಗುತ್ತೆ. ಆದ್ರೆ ಈ ಆಪ್ ಅಲ್ಲಿ ಇರುವಂತಹ ಆ ಒಂದು ಸ್ಟ್ರಕ್ಚರು ಅಥವಾ ಆ ಒಂದು ಇದೇನಿರುತ್ತೆ ಅದು ಮಾತ್ರ ಅವರಿಗೆ ಫ್ರೆಂಡ್ಸ್ ತರ ಕಾಣಿಸ್ತಾ ಇರ್ತಾರೆ. ಇದು ಯೋಚನೆ ಮಾಡ್ತಾ ಹೋದ್ರೆ ಮೇಡಮ್ ಅವ್ರು ರಿಲೇಟೇ ಆಗಲ್ಲ ಹೊರಗಡೆ ಪ್ರಪಂಚಕ್ಕೆ. ದೇ ಥಿಂಕ್ ಈ ಒಂದು ಗೇಮ್ ಅಲ್ಲಿ ಇರೋರೇ ನಂಗೆ ನಿಜವಾದ ಫ್ರೆಂಡ್ಸು, ಇಲ್ಲಿ ಇರೋರೇ ನನಗೆ ಬೇಕಾದವರು, ಇವರಿಂದಾನೇ ನನ್ನ ಜೀವನ, ಹೊರಗಡೆ ಇರೋರೆಲ್ಲ ಅವ್ರು ಏಲಿಯನ್ಸ್ ಅನ್ನೋ ತರದಲ್ಲಿ ಆ ಮಕ್ಕಳು ಯೋಚನೆ ಮಾಡಿದ್ದಾರೆ. ಅವ್ರು ಏನು ಮಾನಸಿಕವಾಗಿ ಮಾಡ್ಕೊಳ್ತಿರ್ತಾರೋ ವಿಚಾರಗಳು ಅದೇ ಸರಿ ಅವ್ರಿಗೆ. ನೀವ್ ಅದನ್ನ ತಪ್ಸಕ್ಕೂ ಆಗಲ್ಲ, ತಿದ್ದಕ್ಕೂ ಆಗಲ್ಲ. ಬಿಕಾಸ್ ದೇ ವುಡ್ ಹ್ಯಾವ್ ಗಾಟ್ ಸೋ ಬ್ಯಾಡ್ಲಿ ಇನ್ವಾಲ್ವ್ ವಿತ್ ದ ಗೇಮ್. ಸೊ ಅದೇನಾಗತ್ತೆ, ಅವ್ರನ್ನ ಈ ದಡ ಮುಟ್ಸೋದು. ಎಲ್ಲಾರು ಆಡ್ದವ್ರೆಲ್ಲ ಹೀಗೆ ಸತ್ತೋಗ್ತಾರೆ ಅಂತಿರಲ್ಲ, ಐ ಅಗ್ರಿ. ಬಟ್ ಒಂದೊಂದು ಈ ತರ ಆದಾಗ ವಿ ಹ್ಯಾವ್ ಟು ಟೇಕ್ ಇಟ್ so strongly that next we should not be seeing such behavior in children. So ಅವ್ರಿಗೆ ಬೇರೆ ಪ್ರಪಂಚ, ನೀವು ಹೇಳಿದ್ರಿ ಯಾರು ಬೇರೆನವ್ರನ್ನ ನೋಡಕ್ ಅವ್ರು ಆಗಲ್ಲ. ಯಾಕೆ? ಅವ್ರಿಗೆ EQ SQ ಎರಡು 0 ನಿಲ್ ಆಗ್ಬಿಟ್ಟಿರುತ್ತೆ. ಎಮೋಷನಲ್ ಕೋಶಂಟ್. ಅವ್ರು ಯಾರ ಜೊತೆನೂ ಬೇರೆಯವ್ರ ಹತ್ರ ಹೊಂದ್ಕೊಳ್ಳಲ್ಲ, ಮಿಂಗಿಲ್ ಆಗಲ್ಲ, ಮನೆಯವ್ರ ಜೊತೆ ಆಡಲ್ಲ. ಊಟ ಮಾಡಿದ್ಯಾ ಅಂದ್ರೆ ಊಟ ಮಾಡ್ದೆ ಅನ್ನೋ ಒಂದು ಆನ್ಸರ್ ಬರಲ್ಲ ಮಕ್ಳಿಂದ ಈ ತರ ಆದಾಗ. ಸೊ ಇನ್ನು SQ, ಮನೆಯವ್ರ ಜೊತೆನೆ ಮಾತಾಡದೆ ಇದ್ಮೇಲೆ ಅಕ್ಕಪಕ್ಕ ನೆಂಟ್ರು ಇಷ್ಟ್ರು ಯಾರು ಬೇಡ, ಹಬ್ಬ ಬೇಡ, ನಥಿಂಗ್ ದೇ ವಾಂಟ್. ಬಿಕಾಸ್ ದೇ ಓನ್ಲಿ ವಾಂಟ್ ಮೊಬೈಲ್ ಕೊಟ್ಬಿಡು, ನಾನು ಏನ್ ಬೇಕಾದ್ರು ಮಾಡ್ತೀನಿ ಅನ್ನೋ ಸ್ಟೇಜ್ಗೆ ಹೋಗಿರ್ತಾರೆ ಅಷ್ಟೇ. ಸೊ ದೆನ್ ಅನ್ಫಾರ್ಚುನೇಟ್ಲಿ, ದಿಸ್ ಇಸ್ ವೆರಿ ವೆರಿ ಅನ್ಫಾರ್ಚುನೇಟ್, ದೇ ಎಂಡ್ ಅಪ್ ಲೈಕ್ ದಿಸ್. ಆಲ್ ರೈಟ್ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಮೇಡಮ್, ಆನ್ಲೈನ್ ಗೇಮಿಂಗ್ ಈಸ್ ಆಲ್ಸೋ ಅ ಡಿಸೀಸ್ ಅನ್ನೋ ಥರದಲ್ಲಿ ಭಾಳಷ್ಟು ಮನೋವೈದ್ಯರು ಮಾತಾಡ್ತಾ ಇದ್ದಾರೆ ಮೇಡಮ್. ಈಗ ಭಾಳಷ್ಟು ನಾವು ಫೋಬಿಯಾಗಳ ಬಗ್ಗೆ ಮಾತಾಡ್ತೀವಿ. ಅದೇ ರೀತಿ ಆನ್ಲೈನ್ ಗೇಮಿಂಗ್ ಅಡಿಕ್ಷನ್ ಈಸ್ ಆಲ್ಸೋ ಅ ಡಿಸೀಸ್ ಅನ್ನೋ ಥರದಲ್ಲಿ ಭಾಳಷ್ಟು ಅಧ್ಯಯನಗಳು ಹೊರಗಡೆ ಬರ್ತಾ ಇದೆ. ಎಸ್, ಇಟ್ ಕಮ್ಸ್ ಅಪ್ ಟು ಡಿಸಾರ್ಡರ್. ಹೇಗೆ ಅವ್ರಿಗೆ ಕಾಯಿಲೆನ ನಾವೇನು ಹೇಳ್ತೀವಿ, ಮಾನಸಿಕ ತೊಂದರೆನೇ ಅಲ್ವಾ ಇದು. ಏನೇ ಮಾಡಿದ್ರು ಅವ್ರಿಗೆ ಬೇರೆ ಮಟ್ಟಕ್ಕೆ ಯೋಚನೆ ಮಾಡಕ್ ಆಗದೆ ಇದ್ಮೇಲೆ, ವಿ ಆರ್ ದೋ ಬೀಯಿಂಗ್ ಬಾರ್ನ್ ನಾರ್ಮಲ್, ನಮ್ಮ ಅಬ್ನಾರ್ಮಾಲಿಟಿ ಎಲ್ಲಿ ಗುರುತಿಸ್ತೀವಿ? ನಾವ್ ಯಾರ ಜೊತೆನೂ ಮಾತಾಡಲ್ಲ, ಐ ಟು ಐ ಕಾಂಟ್ಯಾಕ್ಟ್ ಇಲ್ಲ ಅಂದ್ಮೇಲೆ ದಟ್ ಇಟ್ ಸೆಲ್ಫ್ ಶೋಸ್ ಯು ಆರ್ ನಾಟ್ ನಾರ್ಮಲ್.
ಸಿಚುವೇಶನ್ ಯಾವಾಗ ನಾವು ಯಾವುದೇ ಮನುಷ್ಯ ಆಗ್ಲಿ, ನಾವು ಐ ಟು ಐ ಕಾಂಟ್ಯಾಕ್ಟ್ ಫಸ್ಟ್ ಚೆಕ್ ಮಾಡೋದೇ ನಾವು ಐ ಟು ಐ ಕಾಂಟ್ಯಾಕ್ಟ್. ಏನಾಗುತ್ತೆ, ನಮ್ಮ ಎದುರಿಗೆ ಬಂದಾಗ ಕೂಡ ನಾವು ಹೇಳ್ತಾ ಇರ್ತೀವಿ, ಟೆಲ್ ಮಿ ಯುವರ್ ನೇಮ್, ಟೆಲ್ ಮಿ ಸಮಥಿಂಗ್ ಅಬೌಟ್ ಯುವರ್ ಸೆಲ್ಫ್ ಅಂದಾಗ ಅವರು ಸುಮ್ಮನೆ ಎಜಿಟೇಷನ್, ಕೈ ಹಿಂಗ್ ಇದ್ ಮಾಡ್ಕೊಳ್ತಾ ಇರ್ತಾರೆ, ಕತ್ ಬಗ್ಗಿಸಿರ್ತಾರೆ, ನಮ್ಮ ಕಣ್ಣಲ್ಲಿ ಕಣ್ಣಿಡಲ್ಲ ಅವರು. ಅವಾಗ ಏನಾಗುತ್ತೆ, ಫಸ್ಟ್ ಅಳುಕು, ಐ ಹ್ಯಾವ್ ಡನ್ ಸಮಥಿಂಗ್ ರಾಂಗ್, ಇನ್ನೊಂದು ಐ ಆಮ್ ಕಾಟ್, ಇನ್ನೊಂದು ನನಗ್ ಬೇಕಾದ್ನ ಇವ್ರು ಕೊಡ್ತಾ ಇಲ್ಲ, ಎಲ್ಲೋ ಕರ್ಕೊಂಡ್ ಬಂದು ಕೂರ್ಸಿದ್ದಾರೆ. ಇದು ಇಷ್ಟು ಅವ್ರ ಒತ್ತಡಗಳಿಗೆ ಹೇಗ್ ಬಲಿಯಾಗಿರ್ತಾರೆ ಅಂದ್ರೆ, ಇಟ್ ಇಸ್ ನಥಿಂಗ್ ಬಟ್ ಅ ಮೆಂಟಲ್ ಡಿಸ್ಟರ್ಬ್ ಎಕ್ಸಾಕ್ಟ್ಲಿ. ಸ್ಟೇಟ್, ಈ ಮೆಂಟಲ್ ಮೂವರು ಹೆಲ್ತ್. ಹೆಣ್ಮಕ್ಳಿಗೆ ಕೊರಿಯನ್ ನೇಮ್ಸ್ ಇತ್ತಂತೆ. ದೇ ಇಸ್ ಟು ಕಾಲ್, ಅದೇ ಹೆಸರಲ್ಲಿ ಒಬ್ರಿಗೊಬ್ರು ಕರ್ಕೊಳ್ತಾ ಇದ್ರಂತೆ. ಹಾ, ಈಗ ಪ್ರಾಚಿ ಅಥವಾ ಆ ತರ ಹೆಸರಲ್ಲ, ಅವ್ರು ಕೊರಿಯನ್ ಆ ಗೇಮ್ ಅಲ್ಲಿ ಏನ್ ಹೆಸರಿತ್ತೋ ಆ ಹೆಸರುಗಳಲ್ಲೇ ಅಷ್ಟು ಇನ್ವಾಲ್ವ್ ಆಗಿದ್ರಂತೆ. ಆ ಕ್ಯಾರೆಕ್ಟರ್ ಅನ್ನ ತಮ್ಮದಾಗಿಸಿಕೊಂಡು ಅವರೇ ಆ ಕ್ಯಾರೆಕ್ಟರ್ ಅಂತ ಬಿಹೇವ್ ಮಾಡ್ತಾರೆ. ಈ ಆಪ್ತ ಮಿತ್ರ ಫಿಲಮ್ ಅಲ್ಲಿ ಆ ಹೆಣ್ಮಗಳು ಹೆಂಗೆ ತನ್ನನ್ನು ತಾನೇ ಆ ಒಂದು ಕ್ಯಾರೆಕ್ಟರ್ ಒಳಗಡೆ ತಗೊಂಡ್ಲಲ್ಲ, ಹಂಗೆ ಇವರು ಆ ಕೊರಿಯನ್ ಗೇಮ್ ಅಲ್ಲಿ ಇರೋ ಕ್ಯಾರೆಕ್ಟರ್ ಹೆಸರೇ ಹೇಳ್ತಿದ್ರಂತೆ ಎಲ್ಲರಿಗೂ. ಎಕ್ಸಾಕ್ಟ್ಲಿ, ಅದನ್ನೇ ಹೇಳೋದು ನಾನು. ಅವ್ರು ಅಷ್ಟು ಆಳದಲ್ಲಿ ಮುಳುಗೋಗಿದ್ರು. ಅವ್ರಿಗೆ ಆತರ ಮುಳುಗಕ್ಕೆ ಆಗೋದೇ ವೆನ್ ಯು ಚೇಂಜ್ ಯುವರ್ ನೇಮ್, ವೆನ್ ಯು ಕಂಪ್ಲೀಟ್ಲಿ ಕನ್ವರ್ಟ್ ಯುವರ್ ಸೆಲ್ಫ್, ಯು ಕ್ಯಾನ್ ಕನ್ವಿನ್ಸ್ ಯುವರ್ ಸೆಲ್ಫ್. ಇಲ್ಲದೆ ಹೋದ್ರೆ ಹೇಗಾಗುತ್ತೆ? ಇದು ನಿಜಕ್ಕೂ ಎಚ್ಚರಿಕೆಯ ಗಂಟೆ. ಥ್ಯಾಂಕ್ ಯು ಮೇಡಮ್, ತಾವು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಡಾಕ್ಟರ್ ಅಪರ್ಣಾ ಮಹೇಶ್ ಅವರು, ನಿಮ್ಮ ಮಕ್ಕಳು ಯಾವ ಗೇಮ್ ಮಾಡ್ತಾ ಇದ್ದಾರೆ ತುಂಬ ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂದರೆ, ನಾವೆಲ್ಲ ಮೊದಲು ಈ ಸಾಪ್ ಸಿಡಿ, ಪಾಪ್ತ ಬೊಲ್ಲು ನೀವೆಲ್ಲ ಆಡ್ತಿದ್ವಿ. ಆದರೆ ಈಗ ಆನ್ಲೈನಲ್ಲಿ ಬರ್ತಾ ಇರುವಂತಹ ಗೇಮ್ಗಳು ಅದು ಯಾವ ರೀತಿ ಚಟ ಎಬ್ಸುತ್ತೆ ಮತ್ತು ಯಾವ ಲೆವೆಲ್ಗೆ ಅದು ಮೆದುಳೊಳಕ್ಕೆ ಕೈ ಹಾಕುತ್ತೆ. ನಿಮ್ಮ ಮಗು ತನ್ನ ಹೆಸರನ್ನೇ ಮರ್ತೋಗ್ಬಿಡುತ್ತೆ, ನನ್ನ ಹೆಸರು ರಾಧಾ ಅನ್ನೋದೇ ಮರ್ತೋಗ್ಬಿಡುತ್ತೆ. ಆ ಒಂದು ಗೇಮಲ್ಲಿ ಇರುವಂಥ ಕ್ಯಾರೆಕ್ಟರೇ ಆಗ್ಬಿಡ್ತಾರೆ ಅವರು. ಮತ್ತು ಆ ಕ್ಯಾರೆಕ್ಟರ್ ಹೇಗೆ ಬಿಹೇವ್ ಮಾಡುತ್ತಾ ಹಾಗೇ ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಹೀಗಾಗಿ ದಯವಿಟ್ಟು ನಿಮ್ಮ ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟಾಗ ನಿಮ್ಮ ಮಕ್ಕಳು ಆ ಮೊಬೈಲ್ನಲ್ಲಿ ಏನು ನೋಡ್ತಾ ಇದ್ದಾರೆ, ಅವರ ಆಕ್ಟಿವಿಟಿ ಏನಿದೆ ಮತ್ತು ಅವರು ಎಂತಹ ಗೇಮ್ಗಳನ್ನು ಆಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ದಯವಿಟ್ಟು ಗಮನ ಕೊಡಿ. ಇಲ್ಲದೇ ಇದ್ದರೆ ಈಗ ನೋಡಿ, ಪಾಪ ತಂದೆ ತಾಯಿಗಳು 3 ಜನ ಹೆಣ್ಮಕ್ಳನ್ನ ಕಳ್ಕೊಂಡಿದ್ದಾರೆ ಬಿಕಾಸ್ ಆಫ್ ದಿಸ್ ಆನ್ಲೈನ್ ಕೊರಿಯನ್ ಗೇಮೇ ನನ್ನ ಪ್ರಪಂಚ, ಕೊರಿಯನ್ ಗೇಮೇ ನನ್ನ ಲೈಫು, ಅದಿಲ್ಲದೆ ಇದ್ದರೆ ನಾನು ಇಲ್ಲ ಅಂತ ಸುಸೈಡ್ ಮಾಡ್ಕೊಂಡಿದ್ದಾರೆ. ಅಂದರೆ ನಿಮ್ಮ ಮಕ್ಕಳು ಯಾವುದಕ್ಕೆ ಅಡಿಕ್ಟ್ ಆಗಿದ್ದಾರೆ, ಯಾವ ಗೇಮ್ ಆಡ್ತಾ ಇದ್ದಾರೆ, ಅದು ಅವ್ರ ಮನಸ್ಸಿನ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರ್ತಾ ಇದೆ, ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಎಚ್ಚರಿಕೆಯ ಗಂಟೆ. ಈಗಲೇ ಮಕ್ಕಳಿಗೆ ಏನಾದರೂ ನೀವು ಮೊಬೈಲ್ ಕೊಡ್ತಾ ಇದ್ರೆ, ಚಿಕ್ಕ ಮಕ್ಕಳಿಗೆ ಭಾಳ ಪೋಷಕರು ಊಟ ಮಾಡಿಸುವಾಗಂತೂ ಮಕ್ಕಳ ಕೈಯಾಗ ಮೊಬೈಲ್ ಇರಲೇಬೇಕು. ಮಕ್ಕಳು ಮೊಬೈಲ್ ಇಲ್ಲ ಅಂದರೆ ಊಟನೇ ಮಾಡಲ್ಲ, ಒಂದು ತುತ್ತು ಬಾಯಿ ಹೋಗಲ್ಲ. ದೊಡ್ಡವರು ಹಾಗೆ ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರೆ, ಮಕ್ಳಿಗೂ ಮೊಬೈಲ್ ಕೊಡ್ತಾರೆ. ಈಸಿ, ಅವು ಮೊಬೈಲ್ ನೋಡ್ಕೋತ ಬರೀ ಬಾಯಿ ತೆಗಿತಾರೆ, ಇವರು ಮೊಬೈಲ್ ನೋಡ್ಕೋತಾರೆ, ಬಾಯಾಗ ತುತ್ತಿಡ್ತಾರೆ ಅಷ್ಟೇ. ಅದು ಬಿಟ್ಟರೆ ಅದು ತುಂಬ ಯಾಂತ್ರಿಕವಾಗಿ ನಡೀತಾ ಇದೆ. ಹೋಗ್ತಾ ಆ ಮೊಬೈಲ್ ಚಟ ಯಾವ ಲೆವೆಲ್ಗಿರುತ್ತೆ ಅಂತಂದರೆ, ಆ ಮೊಬೈಲಿಂದ ಅವ್ರನ್ನ ನೀವು ಸಪ್ರೇಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಈ ಮೊಬೈಲ್ ಚಟನ ಎಲ್ಲಿಯವರೆಗೆ ನೀವು ನಿಮ್ಮ ಮಕ್ಕಳಿಗೆ ಬಿಡಿಸೋದಿಲ್ವೋ ಅಲ್ಲಿಯವರೆಗೆ ನಿಮ್ಮ ಮಕ್ಕಳ ಬಿಹೇವಿಯರ್ ಆಗಲಿ ಅಥವಾ ಅವರ ಶೈಕ್ಷಣಿಕ ಪ್ರಗತಿ ಆಗಲಿ ಭಾಳ ಕುಂಠಿತ ಆಗ್ತಾ ಇದೆ. ಅದು ಒಂದು ಸೀರಿಯಸ್ ಥ್ರೆಟ್. ಸೊ ಬಿ ಕೇರ್ಫುಲ್. ಇದು ನಮ್ಗೆಲ್ರಿಗೂ ಒಂದು ಪಾಠ. ಪೋಷಕರಿಗೆ ಎಚ್ಚರಿಕೆಯಿಂದ ಮುನ್ನಡೆಯೋಣ, ನಮ್ಮ ಮಕ್ಕಳನ್ನು ನಾವು ಉಳಿಸಿಕೊಳ್ಳೋಣ.